ಮಾಡಲ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅವೇ ರಿಪೀಟ್ ಆಗ್ತಕ್ಕಂಥ ಚಾನ್ಸ್ ಅದ. ಅದಕ್ಕಾಗಿ ಪಾಸಿಂಗ್ ಒಂದು 35 ಮಾರ್ಕ್ಸ್ರೇ ಈ ಮಾಡಲ್ ಪೇಪರ್ನಲ್ಲಿ ಕೇಳ್ಯಾರ. ಹೌದಾ, ಇಂಗ್ಲೀಷ್ ಪೇಪರ್ನ ಅದೇ ಥರ ಕೇಳಿದ್ದಾರೆ. ಅದಕ್ಕೆ ಇದೇ ಥರ ಏನಪ್ಪ ಅಂದರೆ ಮಾಡಲ್ ಪೇಪರ್ 4 ಪೇಪರನ್ನು ಸಾಲ್ವ್ ಮಾಡಿ ಆರಾಮಾಗಿ 40 ಮಾರ್ಕ್ಸ್ ತೊಗೋಬೋದು. ಹೌದಾ, ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ ಅದು. ಹೌದಾ, ಇದೇ ಥರ ಅದಕ್ಕಾಗಿ ಮಾಡಲ್ ಪೇಪರ್ ಬಿಟ್ಟಿದ್ದವರು. ಸೊ ಫಸ್ಟಾಗಿ ರಿಪೀಟೆಡ್ ಕ್ವಶನ್ ಇಲ್ಲಿ 2 ಪೇಪರ್ದಲ್ಲಿ ಇದೇ ಥೆರಮ್ ಕೇಳ್ಯಾರ. ಮಾಡಲ್ ಪೇಪರ್ 1 ಮತ್ತು ಮಾಡಲ್ ಪೇಪರ್ 2ದಲ್ಲಿ ಕೇಳಿರ್ತಕ್ಕಂಥ ಥೇರಮ್ ಇದು 4 ಮಾರ್ಕ್ಸ್ ಫಿಕ್ಸ್. ಭಾಳ ಇಂಪಾರ್ಟೆಂಟ್ ಥೇರಮ್ ಅದ, ಪ್ರಾಕ್ಟೀಸ್ ಮಾಡಿರಿ. ಹೌದಾ, ನೋಡಿರಿ ಯಾವ ರೀತಿ ಇದು ನೆನಪಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು ನೋಡಿರಿ. ಕ್ವಶನ್ ಯಾವ ಥರ ಸ್ಟೇಟ್ಮೆಂಟ್ ನೋಡಿರಿ, ಯಾವ ಥರ ಥೇರಮ್ ಸ್ಟೇಟ್ಮೆಂಟ್. ಪ್ರೂವ್ ದ್ಯಾಟ್ ಇಫ್ ಇನ್ 2 ಟ್ರಯಾಂಗಲ್ಸ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ದೆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಕರೆಕ್ಟಾಗಿ ಏನಪ್ಪ ಅಂದರೆ ಸ್ಟೇಟ್ಮೆಂಟನ್ನು ಓದ್ಕೋರಿ. ಹೌದಾ, ಆ್ಯಂಡ್ ಹೆನ್ಸ್ ದ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಮತ್ತು ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಸೇಮ್ ರೇಷಿಯೋದಾಗ ಇದ್ದು ಅಂತಂದರೆ, ಅಥವಾ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇದ್ದು ಅಂತಂದ್ರೆ ಅವು 2 ಟ್ರಯಾಂಗಲ್ಸ್ ಏನಾಗಿರ್ತಾವೆ ಅಂತಂದರೆ ಸಿಮಿಲರ್ ಆಗಿರ್ತಾವೆ ಅಂತ ಪ್ರೂವ್ ಮಾಡಂದ್ರೆ. ಹೌದಾ, ಈಗ 2 ಟ್ರಯಾಂಗಲ್ಸ್ ಆಗಿ ನೋಡಿರಿ. 2 ಟ್ರಯಾಂಗಲ್ಸ್ ಯಾವ ಥರಪ್ಪ ಅಂತಂದರೆ ABC ಒಂದು ಟ್ರಯಾಂಗಲ್, DEF ಒಂದು ಟ್ರಯಾಂಗಲ್. ಹೌದಾ, ಫಸ್ಟ್ ಗಿವನ್ ಡೇಟಾ ಹೆಂಗೆ ಥರ ಬರೀಬೇಕು ಅಂತಂದರೆ ಟ್ರಯಾಂಗಲ್ ABC ಟ್ರಯಾಂಗಲ್ ತೋರ್. ಫಸ್ಟ್ ABC ಒಂದು ಟ್ರಯಾಂಗಲ್ ಇಮ್ಯಾಜಿನ್ ಮಾಡ್ಕೋರಿ, ನೆನ್ಪಿಟ್ಕೋಬೇಕು. ಸಿಂಪಲ್ಲಾಗಿ ನೆನ್ಪಿಡೋ ಟೆಕ್ನಿಕ್ ಅಂತಂದರೆ ಇಮ್ಯಾಜಿನ್, ಕಣ್ಣು ಮುಚ್ಚಬೇಕು, ABC ಟ್ರಯಾಂಗಲ್, DEF ಟ್ರಯಾಂಗಲ್ 2 ಕಣ್ಣು ಮುಂದೆ ಬರಬೇಕು ನಿಮ್ಗೆ 2 ಟ್ರಯಾಂಗಲ್ ಫಸ್ಟಾಗಿ. ಹೌದಾ, ಆವಾಗ A ಮತ್ತು D ಅಂಬತ್ತ ಕಣ್ಣು ಮುಚ್ಚಿ ನೋಡ್ರಿ. A ಮತ್ತು D 2 ಎಂಗಲ್ಸ್ ಈಕ್ವಲ್ ಅವ ಅಂತ ಅಂದಂಗೆ. B ಆದರೆ E ಈಕ್ವಲ್ ಇರ್ತದೆ, C ಆದರೆ F ಎಂಗಲ್ ಇರ್ತಾವ. ಹೌದಾ, ಕಂಪೇರ್ ಮಾಡ್ಕೆ ಅವು 3 ಎಂಗಲ್ಸ್ ಬರಿಬೇಕು. ಫಸ್ಟ್ ಸ್ಟೆಪ್ ಇದು ಗಿವನ್ ಡೇಟಾ ಆಯಿತು. ಹೌದಾ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಟು ಪ್ರೂವ್ದಾಗ ಏನು ಬರಿಬೇಕು. ಫಸ್ಟ್ ಸ್ಟೆಪ್ ಬರೀದೆ ಡೇಟಾ, ಸೆಕೆಂಡ್ ಪ್ರೂವ್. ಟು ಪ್ರೂವ್ದಾಗ ಸೆಕೆಂಡ್ ಸ್ಟೆಪ್ AB/DE. ಇದು ನೋಡ್ರಿ AB/DE, ಆಮೇಲೆ BC/EF ಸೈಡ್, AC/DF ಈ ಥರ ಬರಿಬೇಕು. ಇದು ಪ್ರೂವ್ದಾಗ ಆಯಿತು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಕಟ್ DP. ಇಲ್ಲಿ ನೋಡ್ರಿ DP ಇಲ್ಲಿ ತನಕ ಕಟ್ ಮಾಡ್ಕೋಬೇಕು. DP ಈಕ್ವಲ್ ಟು AB. ನೋಡಿ ಇಲ್ಲಿ ಕಟ್ ಮಾಡಿದೆವು, DP ಎದಕ್ಕೆ ಈಕ್ವಲ್ ಆಗಿರ್ತದೆ, ಇಲ್ಲಿ ABಗೆ ಈಕ್ವಲ್ ಆಗಿರ್ತದೆ. ಈಗ DQ ಕಟ್ ಮಾಡಿದೆವು ಅಂತಂದರೆ ಅದಕ್ಕೆ ಈಕ್ವಲ್ ಆಗಿರ್ತದೆ, ಇಲ್ಲಿ AC ಗೆ ಈಕ್ವಲ್ ಆಗಿರ್ತದೆ. ಸಿಂಪಲಾಗಿ ನೆನ್ಪಿಡ್ಬೇಕು. ಇಲ್ಲಿ ಕಟ್ ಮಾಡ್ಕೊಂಡೇವು ಅಂತಂದ್ರೆ ಅವಾಗ ಈ ABಗೆ ಮತ್ತು ACಗೆ ಈಕ್ವಲ್ ಆಗಿರ್ತದೆ. ಹೌದಾ, ಮತ್ತು BCಗೆ PQ ಈಕ್ವಲ್ ಆಗಿರ್ತದೆ ಈ ಥರ. ಆ್ಯಂಡ್ ಇದೇನು ಮಾಡ್ಬೇಕಂದ್ರೆ ಡ್ಯಾಶ್ ಲೈನ್ ಹಾಕ್ರಿ. ಡಾಟ್ ಹಾಕಿದೆವು ಅಂತಂದ್ರೆ ಇದು ಏನಪ್ಪ ಅಂದರೆ ಡಾಟ್ ಲೈನಿಂದ ಜಾಯಿನ್ ಮಾಡ್ಕೋಬೇಕು. ಕನ್ಸ್ಟ್ರಕ್ಷನ್ ಮಾಡಿದ್ರೆ ಯಾವಾಗ ಭೀ ಡಾಟ್ ಇರಬೇಕು. ಹೌದಾ, ಈಗ ನೆಕ್ಸ್ಟ್ ನೋಡಿರಿ. ಈಗ ಪ್ರೂಫ್ದಾಗ ಏನು ಬರೀಬೇಕು ಅಂತ ಇನ್ ಟ್ರಯಾಂಗಲ್ ABC ಆ್ಯಂಡ್ DPQ. ABC ಒಂದು ಟ್ರಯಾಂಗಲ್ ಅದ, DPQ ಒಂದು ಟ್ರಯಾಂಗಲ್ ಅದ. ಇವು 2 ಟ್ರಯಾಂಗಲ್ ಕಂಪೇರ್ ಮಾಡಿರಿ. ಈಗ ಸೈಡ್ ಯಾವ್ಯಾವ ಪ್ರಪೋರ್ಷನಲ್ ಸೈಡ್ಗಳು ಈಕ್ವಲ್ ಅವ. ಇಲ್ಲಿ ನೋಡಿರಿ AB ಎದ್ರೆ ಯಾವ್ದು ಈಕ್ವಲ್ ಅದ, DP ಈಕ್ವಲ್ ಅದ. ಅದಕ್ಕೆ ಬೈ ಕನ್ಸ್ಟ್ರಕ್ಷನ್ ಅಂತ ಬರೀಬೇಕು. ಎಂಗಲ್ A ಎದ್ರೆ ಎಂಗಲ್ D ಈಕ್ವಲ್ ಅದ. ಅದಕ್ಕಾಗಿ ಡೇಟಾ ಗಿವನ್ ಡೇಟಾದಾಗ ತೊಗೊಂಡಿವಲ್ಲ ಅದಕ್ಕಾಗಿ ಬರೀಬೇಕು. AC ಈಕ್ವಲ್ ಟು DQ. AC ಈ ಸೈಡಿಂದು ಇದು DQ. ಹೌದಾ, ಇದು 2 ಈಕ್ವಲ್ ರೇಷಿಯೋದಾಗ. ಇವು ಬೈ ಕನ್ಸ್ಟ್ರಕ್ಷನ್ ಮುಗೀತು ನೋಡಿರಿ. ಇವು ಏನಿಲ್ಲ, ಇವು ಬರೀ ಟ್ರಯಾಂಗಲ್ಸ್ ನೇಮ್ ನೋಡಿ ಬರೆಯೋದದ. ಇದಕ್ಕೆ ಬಿಟ್ಟರೆ ಇಲ್ಲೇನು ಯಾವುದು ಬ್ಯಾಟ್ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಸ್ಟೆಪ್ ನೆನ್ಪಿಡ್ರಿ, ಮುಗೀತು. 4 ಸ್ಟೆಪ್ ಕಂಪಲ್ಸರಿ ನೀವು ಎಕ್ಸಾಮ್ದಾಗ ಬರೀಬೇಕು. ಥೇರಮ್ ಒಳಗೆ ಡೇಟಾ ಇರಬೇಕು, ಟು ಪ್ರೂವ್ ಇರಬೇಕು, ಕನ್ಸ್ಟ್ರಕ್ಷನ್ ಇರಬೇಕು, ಪ್ರೂಫ್ ಇರಬೇಕು ಇದ್ರಾಗ ಮೇನ್. ಹೌದಾ, ಪ್ರೂಫ್ ಇಷ್ಟು ಬರ್ಕೊಂಡ್ರೆ ಈಗ ಪ್ರೂಫ್ದಾಗ ಏನು ಬರೀಬೇಕು ಅಂದ್ರೆ ಅಲ್ಲಿ AC ಈಕ್ವಲ್ ಟು DQ ಆಯಿತು ಬೈ ಕನ್ಸ್ಟ್ರಕ್ಷನ್. ಹೌದಾ, ಈಗ ದೇರ್ ಫಾರ್ ದ ಟ್ರಯಾಂಗಲ್ ಏನಾಗಿರ್ತಾವೆ ಕಾಂಗ್ರುರೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಟ್ರಯಾಂಗಲ್ ABC ಕಾಂಗ್ರುರೆಂಟ್ DPQ ಯಾವಾಗ ಹೇಳ್ತೀವಿ ಅಂತಂದರೆ ಒಂದು ಸೈಡ್ ನೋಡ್ರಿ, 2 ಸೈಡ್ ಅವ ಇವು, ಒಂದು ಎಂಗಲ್ ಅದ. SAS ಕಾಂಗ್ರುರೆನ್ಸಿ ರೂಲ್ಸ್ ಇಲ್ಲ ನೋಡ್ರಿ. SAS ಕಾಂಗ್ರುರೆನ್ಸಿ ಪೊಸುಲೇಟ್ಸ್ ಏನು ಹೇಳ್ತಂದರೆ ಇವು ಈಕ್ವಲ್ ಇದ್ದರೆ ಅವು ಏನಾಗಿರ್ತಾವೆ, 2 ಟ್ರಯಾಂಗಲ್ಸ್ಗಳು ಕಾಂಗ್ರುರೆಂಟ್ ಆಗಿರ್ತಾವೆ. ಕಾಂಗ್ರುರೆಂಟ್ ಟ್ರಯಾಂಗಲ್ ಅಂತ ಅಂದ್ಬಳಕ ಉಳಿದಿವು ಸೈಡ್ ಏನಾಗಿರ್ತಾವೆ. ಈಗ 2 ಸೈಡ್ ತೊಗೊಂಡಿವಿ ನಾವು, ಇದೊಂದು ಸೈಡ್, ಇದು ಸೈಡ್, ಆಮೇಲೆ ಇನ್ನೊಂದು ಸೈಡ್ ಉಳಿತಲ್ಲ ಅದು ಸೈಡ್ನು ಏನಾಗಿರ್ತದೆ ಎಂಗೆಲ್ಲ 3 SAS ಕಾಂಗ್ರುರೆನ್ಸಿ ರೂಲ್ಸ್ ಫಾಲೋ ಆಯಿತು ಅಂತಂದ್ರೆ ಉಳಿದಿದ್ದು ಸೈಡನ್ನು ಕೂಡ ಏನಾಗಿರ್ತಾವೆ ಈಕ್ವಲ್ ಆಗಿರ್ತವೆ. BC ಈಕ್ವಲ್ ಟು PQ ಅಂತ ಬರ್ರಿ. BC ಈಕ್ವಲ್ ಟು PQ ಬರ್ದೇವು. ಟ್ರಯಾಂಗಲ್ ABC ಎಂಗಲ್ ನೋಡ್ರಿ, ಎಂಗಲ್ ABC ಈಕ್ವಲ್ ಟು ಎಂಗಲ್ DPQ. ABC ಅಂದರೆ ಇದು B ಎದ್ರೆ ಯಾವುದು ಈಕ್ವಲ್ ಅದ ಹೇಳ್ರಿ, ಇದು ABC ಎಂಗಲ್ DPQ ಎಂಗಲ್ನು ಬರಿಬೇಕು.
ಉಳಿದ ಎಂಗಲ್ನು ಏನು ನೋಡ್ರಿ, ಉಳಿದ ಎಂಗಲ್ನು ಬರ್ದಿವಿಲ್ಲಿ ಎ ಬಿ ಸಿ ಮತ್ತು ಡಿ ಪಿ, ಬಿ ಎದ್ರೆ ಮತ್ತು ಪಿ ಎದ್ರೆ ಅವು ಕಂಪೇರ್ ಮಾಡಬೇಕು. ಒಂದು ಸೈಡ್ ಉಳ್ದ ಒಂದೇ ಇನ್ನೊಂದು ಎಂಗಲ್ ಉಳ್ದದು. ಅದಕ್ಕಾಗಿ ಸಿ ಪಿ ಸಿ ಟಿ ಅಂದ್ರೆ ಏನು, ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಸೈಡ್ಸ್ ಅಂದಾಗ. ದೇರ್ ಫೋರ್ ಮತ್ತು ನೆಕ್ಸ್ಟ್ ಎಂಗಲ್ ಎ ಬಿ ಸಿ ಈಕ್ವಲ್ ಟು ಎಂಗಲ್ ಡಿ ಇ ಎಫ್. ದೊಡ್ಡ ಎಂಗಲ್ ಗಿವನ್ ಡೇಟಾದಾಗ ಏನಿತ್ತಲ್ಲ ಅದನ್ನು ಬರಿಬೇಕಿಲ್ಲಿ. ಗಿವನ್ ಡೇಟಾದಾಗ ತೊಗೊಂಡಿವಲ್ಲ ಅದು ಡೇಟಾದಾಗ ಇದ್ದೇ ಇರ್ತದೆ, ಇದು ಎಂಗಲ್ ಅದೊಂದು ಬರೆದ್ಬಿಡ್ರಿ, ಮುಗೀತು. ಆಮ್ಯಾಗ ಡಿ ಪಿ ಕ್ಯೂ ಈಕ್ವಲ್ ಟು ಡಿ ಇ ಪಿ. ಉಳಿದ ಸೈಡ್ ಏನು ಬಿಟ್ಟಿವ ಅಂತಂದರೆ ಇದು ಒಂದು ಎಂಗಲ್ಲ, ಇದ್ರ ಎದುರು ಎಂಗಲ್ಲ, ಸಿ ಎಂಗಲ್ ಎಫ್ ಎಂಗಲ್ ಅದನ್ನು ಎದರಿಂದ ಅದ, ಹೌದಾ. ಪಿ ಮತ್ತು ಇವು ಎಂಗಲ್ಸ್ ಬರ್ರಿ ಲಾಸ್ಟಿಂದ ಯಾವಪ್ಪ ಅಂದರೆ ಈಗ ಡಿ ಪಿ ಕ್ಯೂ ಆಮ್ಯಾಗ ಡಿ ಇ ಎಫ್. ಈ ಎಂಗಲ್ ಏನಾಗಿರ್ತಾವೆ ಅಂದರೆ ಯಾವ ಎಂಗಲ್ ಅಂತಂದರೆ ಇದು ಡಿ ಪಿ ಕ್ಯೂ ಎಂಗಲ್, ಈ ಎಂಗಲ್ ಮತ್ತು ಡಿ ಇ ಎಫ್ ಈ ಎಂಗಲ್, ಇವೆರಡು ಎಂಗಲ್ ಇನ್ನೂ ಈಕ್ವಲ್ ಆಗಿರ್ತಾವ ಅಂತ, ಹೌದಾ. ಇಲ್ಲಿ ಪ್ರೂಫ್ನಾಗ ಬರ್ತಕ್ಕಂಥದ್ದು ಏನಿಲ್ಲ, SAS ಒಂದು ಕಾಂಗ್ರುಯೆನ್ಸಿ ರೂಲ್ಸ್ ಒಂದು ನೆನ್ಪಿಡ್ರಿ. SAS ಕಾಂಗ್ರುಯೆನ್ಸಿ ರೂಲ್ಸ್ ಎರಡು ಸೈಡ್ ಇರಬೇಕು, ಒಂದು ಏನಾಗಿರ್ಬೇಕು ಇಲ್ಲಿ ಒಂದು ಎಂಗಲ್ ಆಗಿರ್ಬೇಕು. SAS ಕಾಂಗ್ರುಯೆನ್ಸಿ ರೂಲ್ ಏನದಾಗ ಒಂದು ಸೈಡ್ ಎರಡು ಸೈಡ್ ನೆನ್ಪಿಡ್ರಿ, ಒಂದು ಎಂಗಲ್ ನೆನ್ಪಿಟ್ರೆ ಅವು ಕಾಂಗ್ರುಯೆನ್ಸಿ ಆಗಿರ್ತಾವೆ. ಉಳಿದ ಸೈಡ್ ಯಾವ ಉಳ್ದೋ ಎರಡು ಎಂಗಲ್ ಯಾವ ಉಳ್ದೋ ಅದಿಟ್ಟು ಬರೆದು ಬಿಟ್ರಿ ಅಂತಂದ್ರೆ ಮುಗೀತು. ಇಲ್ಲಿ ಇರ್ತಕ್ಕಂಥದ್ದು ಏನಿಲ್ಲ, ಸಿಂಪಲಾಗಿ ಗಿವನ್ ಡೇಟಾದಾಗ ಒಂದು ಎಂಗಲ್ ಯಾವ ಅದು ಬರೀರಿ. ಆಮೇಲೆ ಡಿ ಪಿ ಕ್ಯೂ ಕೊಟ್ಟು ಇ ಎಫ್, ಬಿ ಮತ್ತು ಇ, ಹೌದಾ. ಇಲ್ಲ ನೋಡಿರಿ, ಬಿ ಮತ್ತು ಇ ಇದು ಈಕ್ವಲ್ ಅದ. ಆಮೇಲೆ ಪಿ ಮತ್ತು ಇ ಇವೆರಡು ಈಕ್ವಲ್ ಅವ. ಇವೆರಡು ಎಂಗಲ್ ಕಂಪಲ್ಸರಿ ಬರಿಬೇಕು ನೀವು, ಹೌದಾ. ಅದಕ್ಕೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಎಂಗಲ್ ಡಿ ಪಿ ಕ್ಯೂ ಕೊಟ್ಟು ಎಂಗಲ್ ಡಿ ಇ ಎಫ್ ಆಯಿತು, ಹೌದಾ. ಆವಾಗ ಈ ಎಂಗಲ್ಸ್ ಈಕ್ವಲ್ ಅವ ಅಂತಂದ್ರೆ ಈಗೇನಾಗಿರ್ತಾವೆ ಅಂತಂದ್ರೆ ಎರಡು ಲೈನ್ ಏನಾಗಿರ್ತಾವೆ, ಪಿ ಕ್ಯೂ ಮತ್ತು ಇ ಎಫ್ ಏನಾಗಿರ್ತಾವೆ ಪ್ಯಾರಲಲ್ ಆಗಿರ್ತಾವೆ. ಯಾಕೆ ಪ್ಯಾರಲಲ್ ಆಗಿರ್ತಾವೆ ಅಂತಂದರೆ ಇಲ್ಲಿ ನೋಡ್ರಿ, ದೇರ್ ಫೋರ್ ಎಂಗಲ್ ಡಿ ಪಿ ಕ್ಯೂ ಆ್ಯಂಡ್ ಡಿ ಇ ಎಫ್ ಕರಸ್ಪಾಂಡಿಂಗ್ ಎಂಗಲ್ಸ್ ಅವು. ಪಿ ಮತ್ತು ಇ ಏನಾವ ಹೇಳ್ರಿ, ಇವಕ್ಕೆ ಕರಸ್ಪಾಂಡಿಂಗ್ ಎಂಗಲ್ಸ್ ಅಂತೀವಿ ನಾವು. ಈ ಎಂಗಲ್ ಮತ್ತು ಇದು ಎಂಗಲ್ ಏನಾಗ ಕರಸ್ಪಾಂಡಿಂಗ್ ಎಂಗಲ್ಸ್ ಅವ. ಕರಸ್ಪಾಂಡಿಂಗ್ ಎಂಗಲ್ಸ್ ಈಕ್ವಲ್ ಇದ್ದು ಅಂತಂದ್ರೆ ಆ ಲೈನ್ ಏನಾಗಿರ್ತಾವೆ ಹೇಳ್ರಿ, ಪ್ಯಾರಲಲ್ ಆಗಿರ್ತಾವ. ಕರಸ್ಪಾಂಡಿಂಗ್ ಎಂಗಲ್ ಈಕ್ವಲ್ ಇದ್ದರೆ ಲೈನ್ಸ್ನು ಪ್ಯಾರಲಲ್ ಆಗಿರ್ತಾವೆ. ಆಯ್ತು, ಮುಗೀತು. ಎಲ್ಲಿಷ್ಟು ಕರಸ್ಪಾಂಡಿಂಗ್ ಎಂಗಲ್ಸ್ ಬರೆದ್ರಿಪ್ಪ ಅಂತಂದ್ರೆ ಈಗ ನೆನ್ಪಿಡ್ಬೇಕಂತಂದ್ರೆ ಉಳಿದಿದ್ದೆಲ್ಲ ಡಿ ಪಿ ಬೈ ಡಿ ಇ ಬರೀರಿ. ಫಸ್ಟ್ ಏನು ಮಾಡ್ಬೇಕಂದ್ರೆ ಇವು ಎರಡು ಟ್ರಯಾಂಗಲ್ ಸೈಡ್ ಬರೀರಿ. ಫಸ್ಟ್ ಡಿ ಪಿ ಬೈ ಯಾವ್ದು ಬರ್ತದೆ, ಒಂದು ಹಾಫ್. ಇದು ಸಣ್ಣ ಸ್ಮಾಲ್ ಟ್ರಯಾಂಗಲ್ ಅದು, ಇದು ಬಿಗ್ ಟ್ರಯಾಂಗಲ್ ಕಂಪೇರ್ ಮಾಡ್ಬೇಕು. ಫಸ್ಟ್ ಇಲ್ಲಿ ಡಿ ಪಿ ಬೈ ಡಿ ಇ, ಡಿ ಕ್ಯೂ ಬೈ ಡಿ ಎಫ್, ಪಿ ಕ್ಯೂ ಬೈ ಇ ಎಫ್ ಅಂತ ಅಂದಂಗೆ ಇಲ್ಲಿ ಬರೀಬೇಕು ಆ ಥರ, ಹೌದಾ. ಡಿ ಪಿ ಬೈ ಡಿ ಇ, ಪಿ ಕ್ಯೂ ಬೈ ಇ ಎಫ್, ಡಿ ಕ್ಯೂ ಬೈ ಡಿ ಎಫ್ ಆಯ್ತು ನೋಡಿ. ಇದು ಎಷ್ಟು ನೆನ್ಪಿಡೋದು. ಫಸ್ಟ್ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದು ಒಂದು ಸ್ಮಾಲ್, ಆಮೇಲೆ ಬಿಗ್ ಟ್ರಯಾಂಗಲ್ದು ಒಂದು ಬರಿಬೇಕು ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಲಾಸ್ಟ್ ಫಸ್ಟ್ ಕನ್ಸ್ಟ್ರಕ್ಷನ್ದಾಗ ಏನಿದ್ದು ಸೈಡ್ ಇದ್ದವಲ್ಲ ಟು ಪ್ರೂವ್ದಾಗ ಬರ್ದೀವಲ್ಲ ಅದನ್ನು ಬರಿಬೇಕು ಇಲ್ಲಿ. ಪ್ರೂವ್ದಾಗ ಇದ್ದಿದೆ ಇಲ್ಲಿ ಬರಿಬೇಕು. ಕನ್ಸ್ಟ್ರಕ್ಷನ್ ಆ್ಯಂಡ್ ಸಿ ಬಿ ಪಿ ಟಿ ಅಂತೇಳಿ, ಕರಸ್ಪಾಂಡಿಂಗ್ ಬೇಸ್ ಟ್ರಯಾಂಗಲ್ ಆಫ್ ಬಿ ಪಿ ಟಿ ಅನ್ನಂಗೆ ಕನ್ಸ್ಟ್ರಕ್ಷನ್. ಇದೆಷ್ಟು ಬರ್ರಿ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ಡಿ ಇ ಎಫ್ ಅಂತ ಬರೆದ್ಬಿಡು.